ಪೂರ್ಣಚಂದ್ರ ತೇಜಸ್ವಿ ಅಭಿಮಾನಿಗಳಿಗೆಲ್ಲ ನಿಮ್ಮ ಸ್ನೇಹಿತನ ಪ್ರಣಾಮಗಳು. ಇಂದಿನ ಪೂಜಂತೆ ಆಡಿಯೋ ಬುಕ್ಸ್ ಸರಣಿಯಲ್ಲಿ ನಮ್ಮೆಲ್ಲರ ನೆಚ್ಚಿನ ಕರ್ವಾಲೋ. ನಾನು ಮೂಡಿಗೆರೆ ಜೇನು ಸೊಸೈಟಿಯ ಬಾಗಿಲುಗಳನ್ನು ತಳ್ಳಿ ಒಳಗೆ ಪ್ರವೇಶಿಸಿದಾಗ ಮಲೆನಾಡಿನಲ್ಲಿ ಮಳೆಗಾಲ ಆರಂಭವಾಗಿ ಆಗಲೇ ಅನೇಕ ತಿಂಗಳುಗಳು ಕಳೆದಿದ್ದವು. ಊರೆಲ್ಲ ಕೆಸರು ಕೊಚ್ಚೆ ಆವರಿಸಿತ್ತು. ಬೆರಳು ಸಂದಿಗಳಲ್ಲೆಲ್ಲ ಕೆಸರು ಹುಣ್ಣು. ಮೂಗಿನಲ್ಲಿ ಇಳಿಯುವ ನೆಗಡಿ, ಒದ್ದೆಯಾದ ಪ್ಯಾಂಟು ಇವುಗಳೊಡನೆ ನಾನು ಒಳನುಗ್ಗಿದೆ. ಹೊರಗಿನ ಬೋರ್ಡಿನಲ್ಲಿ ಬರೆದಿದ್ದ ಜೇನು ಪೋಷಕರ ಸಹಕಾರಿ ಸಂಘ ಎಂಬ ಬರಹದಲ್ಲಿ ಶಾ ಇರಬೇಕು ಎಂದು ಯೋಚಿಸುತ್ತಾ ತಲೆ ಎತ್ತಿದಾಗ ವರಾಂಡದ ಒಳಗೆ ಒಂದು ದೊಡ್ಡ ಕೋಣೆಯೂ ಪಕ್ಕದಲ್ಲಿ ಒಂದು ಸಣ್ಣ ಕೋಣೆಯೂ ಕಂಡಿತು. ದೊಡ್ಡ ಹಾಲಿನಲ್ಲಿ ಒಂದು ತಕ್ಕಡಿ ನೇತು ಬಿದ್ದಿತ್ತು. ಒಳಗೆ ಕಾಣುತ್ತಿದ್ದ ಸಣ್ಣ ಕೋಣೆಯೇ ಆಫೀಸಿರಬೇಕೆಂದು ಯೋಚಿಸಿ ದೊಡ್ಡ ಹಾಲಿನಲ್ಲಿ ಯಾರೂ ಕಾಣದುದರಿಂದ ಆಫೀಸಿನತ್ತ ಸಾಗಿದೆ. ತಂದೆಯವರಿಗೆ ಕೊಂಚ ಜೇನುತುಪ್ಪ ಬೇಕೆಂದು ಮೈಸೂರಿನಲ್ಲಿ ಜೇನು ತುಂಬ ದುಬಾರಿಯಾದುದರಿಂದ ಮೂಡಿಗೆರೆಯಲ್ಲಾದರೂ ಸುಲಭ ದರದಲ್ಲಿ ಸಿಗುತ್ತದೆಯೋ ನೋಡು ಎಂದು ಬರೆದಿದ್ದರು. ಯಾರೋ ಆಯುರ್ವೇದ ಪಂಡಿತರು ದಿನ ಒಂದು ಚಮಚೆ ಜೇನನ್ನು ನೀರಿನಲ್ಲಿ ಕದಡಿ ಬೆಳಿಗ್ಗೆ ಕುಡಿಯಿರಿ ಎಂದು ಅವರಿಗೆ ತಿಳಿಸಿದ್ದರಂತೆ. ಆದ್ದರಿಂದ ತಿಂಗಳಿಗೆ ಅವರಿಗೆ ಅರ್ಧ ಬಾಟಲು ಜೇನು ಬೇಕಾಗುತ್ತಿತ್ತು. ಈ ಲೆಕ್ಕದ ಮೇಲೆ ಸುಮಾರು 7 ಬಾಟಲು ಜೇನು ಬೇಕಾದೀತೆಂದು ಲೆಕ್ಕ ಹಾಕಿ ಬಾಟಲಿಗೆ 10 ರೂಪಾಯಿಯಂತೆ 70 ರೂಪಾಯಿಗಳನ್ನು ಜೇಬೊಳಗೆ ಇಟ್ಟುಕೊಂಡು ಒಳನುಗ್ಗಿದ್ದೆ. ಆಫೀಸಿನೊಳಗೆ ಇಣುಕಿದಾಗ ಇಬ್ಬರು ಯುವಕರು ಏನನ್ನೋ ಬರೆಯುತ್ತಾ ಕುಳಿತಿದ್ದರು. ನಾನು ಇಣುಕಿದಾಗ ಒಬ್ಬ ಯುವಕ ತಲೆ ಎತ್ತಿ ನನ್ನನ್ನು ನೋಡಿ ಏನು ಎನ್ನುವಂತೆ ನನ್ನ ಮುಖ ನೋಡಿದ. ನಾನು ಜೇನುತುಪ್ಪ ಎಂದು ಮಾತನ್ನು ಆರಂಭಿಸುತ್ತಿದ್ದಂತೆಯೇ ಆತ ಜೇನು ಈಗ ತಗೊಳ್ಳೋದಿಲ್ಲ, ಇನ್ನೊಂದೆರಡು ತಿಂಗಳು ಅದನ್ನು ತಗೊಳ್ಳೋದನ್ನು ನಿಲ್ಲಿಸ್ಬಿಟ್ಟಿದ್ದೇವೆ ಎಂದು ಒಂದೇ ಉಸಿರಿಗೆ ಹೇಳಿದ. ಅವನ ಮಾತಿನಿಂದ ಇನ್ನೊಬ್ಬಾತ ಬರೆಯುತ್ತಾ ಕುಳಿತಿದ್ದವನು ತಲೆ ಎತ್ತಿ ನೋಡಿದ. ನನ್ನನ್ನು ಗುರುತಿಸಿದನೆಂದು ಕಾಣುತ್ತದೆ. ಗಾಬರಿಗೊಂಡವನಂತೆ ಹೇಳುತ್ತಾ ಇನ್ನೊಬ್ಬನಿಗೆ ಏ ತಡಿಯೋ ಎಂದು ಬನ್ನಿ ಸರ್ ಎಂದು ನನಗೆ ಹೇಳಿದ. ಆತನಿಗೆ ನನ್ನ ಪರಿಚಯವಿದ್ದುದನ್ನು ಕಂಡು ನನಗೆ ಹೆಮ್ಮೆ ಸಮಾಧಾನ ಆಯಿತು. ನನ್ನ ಗಲೀಜುಮಯವಾದ ಉಡುಪನ್ನು ಶಪಿಸುತ್ತಾ ಒಳಗೆ ಸರಿದು ಅವರು ತೋರಿದ ಕುರ್ಚಿ ಮೇಲೆ ಕುಳಿತೆ. ತಮ್ಮದೇ ಅಲ್ವಾ ಸರ್ ಸಿನಿಮಾ ಅದು ಹಿಹಿಹಿ ಎಂದು ಆತ ಕೇಳಿದ. ಇಲ್ಲಪ್ಪ, ನನ್ನದಲ್ಲ, ನನ್ನ ಕಥೆಯನ್ನು ಸಿನಿಮಾ ಮಾಡಿದ್ದಾರೆ ಅಷ್ಟೇ. ಮೊದಲು ಮಾತಾಡಿದವನು ಈ ವೇಳೆಗೆ ತನ್ನ ಚಾತುರ್ಯಕ್ಕೆ ಬೇಸರಿಸಿ ನಮಸ್ಕಾರ ಸರ್, ಗೊತ್ತಾಗಲಿಲ್ಲ, ಯಾರೋ ಜೇನು ಕೊಡೋದಕ್ಕೆ ಬಂದವರಂತ ತಿಳಿದೆ ಎಂದ. ಜೇನು ಕೊಡೋದಕ್ಕಲ್ಲಪ್ಪ, ಜೇನು ತಗೊಳ್ಳೋದಕ್ಕೆ ಬಂದಿದ್ದೀನಿ. 7 ಬಾಟಲಿ ಜೇನು ಬೇಕಿತ್ತು. ಬಾಟ್ಲಿ ಇಲ್ವಲ್ಲ ಸರ್, ಏನಾದರೂ ತಂದಿದ್ದೀರಾ, ಹಾಕ್ಕೊಡ್ತೀವಿ ಎಂದ ಒಬ್ಬಾತ. ಅಷ್ಟರಲ್ಲಿ ನನ್ನನ್ನು ಮೊದಲು ಗುರುತು ಹಿಡಿದಾತ ನೋಡಿ ಸರ್, ಇವರು ಮಂದಣ್ಣ ಅಂತ ಭೀಮನ್ ಕೆಲಸ ಕಲಿತಾ ಇದ್ದಾರೆ. ನನ್ನ ಹೆಸರು ಲಕ್ಷ್ಮಣ ಅಂತ, ಹೊಸದಾಗಿ ಕೆಲಸಕ್ಕೆ ಸೇರ್ಕೊಂಡಿದ್ದೀನಿ ಎಂದು ಪರಿಚಯ ಮಾಡಿಕೊಂಡ. ಮಂದಣ್ಣ ಎದ್ದು ನಮಸ್ಕಾರ ಮಾಡಿ ಕುಳಿತ. ಅವನ ಮುಖದಲ್ಲಿ ನಾನ್ಯಾರೆಂದು ಗೊತ್ತಾಗಲಿಲ್ಲವೆಂಬುದು ಸುವ್ಯಕ್ತವಾಗುತ್ತಿತ್ತು. ಲಕ್ಷ್ಮಣ ಆತನ ಕಡೆ ತಿರುಗಿ ಲೋ ಮಂದ, ಇವರು ಯಾರು ಅಂತ ಗೊತ್ತಲ್ಲ ಎಂದ. ಮಂದಣ್ಣ ಚೆನ್ನಾಗಿ ಗೊತ್ತಿದೆ ಎಂಬಂತೆ ತಲೆಯಾಡಿಸಿ ನನ್ನ ಮರ್ಯಾದೆ ಉಳಿಸಿದ. ನಾನು ಇನ್ನೊಬ್ಬರ ಕಡೆಗೂ ನೋಡಿ ನಕ್ಕೆ. ಬಾಟ್ಲಿ ಆದರೆ ಒಂದು ಬಾಟ್ಲಿ ತುಪ್ಪಕ್ಕೆ 10 ರೂಪಾಯಿ ಆಗುತ್ತೆ ಸರ್. ಮಡಕೆ ತುಪ್ಪ ಆದರೆ ಹೆಚ್ಚು ಕಡಿಮೆ ಹಾಕಿಕೊಡೋಣ ಸರ್ ಎಂದು ಮಂದಣ್ಣ ಹೇಳಿದ. ನನಗೆ ಬಾಟ್ಲಿ ಆದರೇನು ಮಡಿಕೆ ಆದರೇನು, 2 ತುಪ್ಪ ತಾನೇ ಎನಿಸಿ ಕೇಳಿದೆ. ಅದಕ್ಕೆ ಮಂದಣ್ಣ ಬಾಟ್ಲಿದಾದರೆ ಮೆಷಿನ್ನಲ್ಲಿ ತೆಗೆದಿರ್ತಾರೆ ಸರ್, ಮಡಿಕೆದು ಕೈಯಲ್ಲಿ ಹಿಂಡಿ ತೆಗೆದಿರ್ತೇವೆ. ಮಡಿಕೆ ತುಪ್ಪ ನೋಡೋಕ್ಕೆ ಕೊಂಚ ಮಂಕಾಗಿರ್ತದೆ. ಅನುಭವಸ್ಥರು ಕೈಯಲ್ಲಿ ಹಿಡಿದು ನೋಡಿದರೆ ತುಪ್ಪದ ಹೊಳಪಿನಲ್ಲೇ ಮಡಿಕೆ ತುಪ್ಪನೂ ಬಾಟ್ಲಿ ತುಪ್ಪಕ್ಕೂ ವ್ಯತ್ಯಾಸ ಗೊತ್ತಾಗ್ತದೆ. ಮಂದಣ್ಣ ಚಿಕ್ಕ ಲೆಕ್ಚರ್ ಕೊಟ್ಟ. ಹೊಸದಾಗಿ ಕೆಲಸ ಕಲಿಯುತ್ತಿದ್ದಾನೆಂದು ಅವನ ಮಾತಿನಲ್ಲೇ ತೋರ್ಪಡಿಸಿಕೊಳ್ಳುತ್ತಿದ್ದ. ಪರೀಕ್ಷೆಯಲ್ಲಿ ಪಾಠ ಒಪ್ಪಿಸುವವನಂತೆ ಮಾತನಾಡುತ್ತಿದ್ದ. ನನಗೆ ಜೇನುತುಪ್ಪದ ಹೊಳಪು ಕಟ್ಟಿಕೊಂಡು ಏನಾಗಬೇಕಿತ್ತು? ನಮ್ಮ ತಂದೆ ಏನೂ ಅದನ್ನು ಪತ್ತೆ ಮಾಡುವಷ್ಟು ತಜ್ಞರಾಗಿರಲಿಲ್ಲ. ನಾನು ಮಡಕೆ ತುಪ್ಪವನ್ನೇ ಕುಡೀರಿ ಎಂದು ಹೇಳಿದೆ. ಆದರೆ ಮಡಕೆ ತುಪ್ಪವನ್ನು ಯಾವ ಲೆಕ್ಕದಲ್ಲಿ ಕೊಡುತ್ತಾರೆ ಗೊತ್ತಾಗಲಿಲ್ಲ. ಮಡಿಕೆಯಲ್ಲೇ ತುಂಬಿಕೊಡುತ್ತಾರೇನೋ ಎಂದು ಯೋಚಿಸಿದೆ. ಲಕ್ಷ್ಮಣ ಎಷ್ಟು ಬೇಕು ಎಂದ. ನಾನು
ರೂಪಾಯಿ ತಂದಿದ್ದೀನಿ, ಅಷ್ಟಕ್ಕೆ ಎಷ್ಟು ಬರುತ್ತೋ ಕುಡೀರಿ ಎಂದೆ. ತಕ್ಷಣ ಅವರಿಬ್ಬರ ಮುಖಚಹರೆ ಬದಲಾಗಿ ಗಾಬರಿಯೊಡನೆ ಅಷ್ಟೊಂದು ಯಾಕೆ ಸಾರ್ ಎಂದರು. ನಾನು ಎಷ್ಟು ಬರುತ್ತೆ ಹಾಗಾದರೆ ಎಂದೆ. ಲಕ್ಷ್ಮಣ ನೋಡಿ ಸರ್, ಇನ್ನು 8 ರೂಪಾಯಿ ಹೆಚ್ಚಿಗೆ ಕೊಡಿ, 78 ರೂಪಾಯಿಗೆ ಒಂದು ಟಿನ್ ಬರುತ್ತೆ ಎಂದ. ಯಾವ ಟಿನ್ನು ನೋಡೋಣ ಎಂದೆ ನಾನು. ದೊಡ್ಡ ಹಾಲಿನ ಒಂದು ಭಾಗದಲ್ಲಿ 100 ಸೀಮೆ ಎಣ್ಣೆ ಟಿನ್ಗಳನ್ನು ಒಂದರ ಮೇಲೊಂದರಂತೆ ಎತ್ತರವಾಗಿ ಪೇರಿಸಿದ್ದರು. ನಾನು ಒಳ ಬರುವಾಗಲೇ ಸೀಮೆ ಎಣ್ಣೆ ಗಂಡಗಿನಂತೆ ಕಾಣುತ್ತಿದ್ದ ಆ ಜಾಗವನ್ನು ನೋಡಿದ್ದೆ. ಆದರೆ ಅದರ ತುಂಬೆಲ್ಲ ನಾನು ಯಾವುದನ್ನು ಅಮೋಘ ಎಂದು ತಿಳಿದಿದ್ದೇನೋ ಆ ಜೇನನ್ನು ತುಂಬಿದ್ದಾರೆಂದು ತಿಳಿದಿರಲಿಲ್ಲ. ಜೊತೆಗೆ ಕೇವಲ 7 ಬಾಟಲ್ ಜೇನನ್ನು ಕೊಳ್ಳಲು ಹೋದ ನನಗೆ ಅವರು ಕೊಡಲಿರುವ ದೊಡ್ಡ ಟಿನ್ ಜೇನುತುಪ್ಪ ನೋಡಿ ಆಶ್ಚರ್ಯವಾಯಿತು. ಖಂಡಿತವಾಗಿಯೂ ಯಾವುದೋ ಕಲಬೆರಕೆ ಮಾಲನ್ನು ನನಗೆ ಟೋಪಿ ಹಾಕಲು ಈ ಘಾಟಿಗಳು ಯತ್ನಿಸುತ್ತಿದ್ದಾರೆಂದು ಸಂದೇಹ ಬಂತು. ಆದರೆ ಯಾವುದನ್ನು ಕಲಬೆರಕೆ ಮಾಡಿಯಾರು? ಜೇನಿಬೆಲ್ಲ, ಸಕ್ಕರೆ ಪಾಕ, ಒಳ್ಳೆಣ್ಣೆ ಯಾವುದು ಇದಕ್ಕಿಂತ ಅಗ್ಗವಾಗಿ ಟಿನ್ಗೆ 78ಕ್ಕಿಂತ ಕಡಿಮೆ ಇರಲಾರದು. ಅಲ್ರಿ, ನೀವು ಹೇಳೋದು ಆ ಸಿಮೆಣ್ಣೆ ಟಿನ್ಗಳೇನ್ರಿ? ಅಯ್ಯಯ್ಯೋ, ಸಿಮೆಣ್ಣಲ್ಲ ಸಾರ್, ಪ್ಯೂರ್ ಹನಿ ಒಂದಣ್ಣ ಉದ್ಗರಿಸಿದ. ಏನಾದರೂ ಮೋಸ ಗೀಸ? ಅಯ್ಯಯ್ಯೋ, ಇದು ಸೊಸೈಟಿ ಸಾರ್, ಮೋಸ ಗೀಸ ಕಲಬೆರಕೆ ದಗಲ್ಬಾಜಿ ವ್ಯವಹಾರ ಮಾಡಿದರೆ ಕೋಳ ಹಾಕ್ತಾರೆ ಕೈಗೆ. ಹಂಗಲ್ಲಪ್ಪ, ನಿಮ್ಗೆ ಯಾರಾದರೂ ಮೋಸ ಮಾಡಿ? ಛೇ, ನಮಗೆ ಮೋಸ ಮಾಡಿ ಇಲ್ಲಿ ನೋಡೋಣ. ಅದಲ್ಲದೆ ರೈತರು ಯಾಕೆ ಮೋಸ ಮಾಡ್ತಾರೆ ಸರ್? ಈವರೆಗೂ ಅಂಥವ್ರನ್ನ ನಾನು ನೋಡಲಿಲ್ಲ. ಏನಾರು ವ್ಯಾಪಾರಗಾರರು ಅಂತ ಅಲ್ಕ ಕೆಲಸ ಮಾಡ್ಬೋದೇ ವಿನಃ ಎಂದ ಲಕ್ಷ್ಮಣ. ಹಾಗಿದ್ರೆ ನೀವು ಹೇಳೋದು ಆ ಸಿಮೆಣ್ಣೆ ಟಿನ್ ತುಂಬ ಜೇನುತುಪ್ಪಕ್ಕೆ 78 ರೂಪಾಯಿ. ಸರಿಯಾಗಿ ಖಾತ್ರಿ ಮಾಡಿಕೊಳ್ಳಲು ನಾನು ಇನ್ನೊಮ್ಮೆ ಕೇಳಿದೆ. ಇಬ್ಬರು ಮತ್ತೆ ಎಂದರು. ಹಾಗೂ ನನಗೆ ನಂಬಿಕೆ ಬರಲಿಲ್ಲ. ಅಲ್ರಿ, ಅದು ಯಾಕೆ ಈ ಬೆಲೆಗೆ ಕೊಡೋದಕ್ಕೆ ಸಾಧ್ಯ ಎಂದು ಕೇಳಿದೆ. ತಕ್ಷಣ ಮಂದಣ್ಣ ಅದರ ಕಥೆಯನ್ನು ಸವಿಸ್ತಾರವಾಗಿ ಶ್ರುತಪಡಿಸಿದ. ಕೋರ್ಟಿನಲ್ಲಿ ಸಾಕ್ಷ್ಯ ಹೇಳುವವರ ದನಿಯಲ್ಲಿ. ಅವನ ಹೇಳಿಕೆಯಿಂದ ನನಗೆ ತಿಳಿದುದು ಇಷ್ಟು. ಈ ವರ್ಷ ಮಲೆನಾಡಿನಲ್ಲಿ ಗುರುಗಿ ಎಂಬ ಒಂದು ಜಾತಿಯ ದಟ್ಟವಾಗಿರುವ ಹಳು ಹೂವಾಗಿದೆಯಂತೆ. 8 ವರ್ಷಗಳಿಗೆ ಒಮ್ಮೆ ಹೂವಾಗುವ ಈ ಸಸ್ಯ ಹೂ ಬಿಟ್ಟ ವರ್ಷ ಮಲೆನಾಡಿನಲ್ಲಿ ಊಹಾತೀತ ಪ್ರಮಾಣದಲ್ಲಿ ಜೇನು ಉತ್ಪಾದನೆಯಾಗುತ್ತದಂತೆ. ಈ ಸಾರಿ ಸರಬರಾಜಾದ ಜೇನನ್ನು ಕೊಳ್ಳಲು ಸೊಸೈಟಿಯಲ್ಲಿದ್ದ ಹಣವೆಲ್ಲ ಖರ್ಚಾಗಿ, ಎತ್ತಿದ ಸಾಲವೆಲ್ಲ ಖರ್ಚಾಗಿ, ಜೇನು ಕೊಳ್ಳಲು ಹಣವೇ ಇಲ್ಲದೆ ಅನೇಕರನ್ನ ನಿಧಾನವಾಗಿ ತನ್ನೀರೆಂದು ಹೇಳಿ ವಾಪಸ್ಸು ಕಳಿಸಬೇಕಾಯ್ತಂತೆ. ಜೊತೆಗೆ ಅದನ್ನು ಇಡಲು ಸಹ ಜಾಗ ಇಲ್ಲದೆ ಸಿಮೆಎಣ್ಣೆ ಟಿನ್ಗಳಲ್ಲಿ ತುಂಬಿ ಈ ರೀತಿ ಲಾಟು ಬಿಸಾಕಿದ್ದೇವೆ ಎಂದು ಹೇಳಿದ. ನಾನು ಕೇವಲ 70 ರೂಪಾಯಿ ತಂದಿದ್ದೇನೆ, ಮಿಕ್ಕಿದ 8 ರೂಪಾಯಿಗಳನ್ನು ನಾಳೆ ಕೊಡ್ತೀನಿ, ಈಗ ಒಂದು ಟಿನ್ ಕೊಡಿ ಎಂದೆ. ನನಗೂ ಈ ಅಗ್ಗದ ಜೇನನ್ನು ಸಾಕಷ್ಟು ಒಯ್ಯೋಣ ಎನಿಸಿತು. ಮಂದಣ್ಣ ಚಂಗನೆ ನೆಗೆದು ಹಾರಿ, ತಡೀರಿ ಸರ್, ನಾನು ನಿಮಗೆ ಹೈ ಕ್ಲಾಸ್ ಜೇನು ಗುತ್ತಿ ಕಡೆದನ್ನು ಕೊಡ್ತೀನಿ ಎಂದು ಅತ್ಯುತ್ಸಾಹದಿಂದ ಮುನ್ನುಗ್ಗಿದ. ಸಿನಿಮಾ ರಂಗಕ್ಕೂ ನನಗೂ ಏನೋ ಸಂಬಂಧವಿರುವುದನ್ನು ತಿಳಿದ ಅವನ ಕಲ್ಪನೆ ಏನನ್ನೋ ನನ್ನ ಬಗ್ಗೆ ಊಹಿಸಿತೆಂದು ತೋರುತ್ತದೆ. ಬಹುಶಃ ಆ ನಟಿಯರು ಅವನ ಎದೆ ನಡುತ್ತು ನಿತಂಬಗಳ ಸುತ್ತಳತೆ, ಅವರ ಡ್ಯಾನ್ಸು, ಅವರ ಹಾಡು, ಫೈಟಿಂಗು, ಯಾವುದೋ ಕಿನ್ನರ ಲೋಕದ ಮಾನವನಂತೆ ಕಂಡಿರಬಹುದು ನಾನು. ಆ ಟಿನ್ಗಳ ಬೆಟ್ಟವನ್ನು ಒಂದೊಂದೇ ಕಾಲಿಟ್ಟು ಹತ್ತತೊಡಗಿದ ಮಂದಣ್ಣ ಗುತ್ತಿ ಕಡೆಯ ಜೇನಿನ ಟಿನ್ನನ್ನು ಅಲ್ಲೆಲ್ಲೋ ಮೇಲಿಟ್ಟಿದ್ದಾನೆಂದು ತೋರುತ್ತದೆ. ಅದಕ್ಕಾಗಿ ಲೇ ಹುಷಾರು ಕಣ ಮಂದಣ್ಣ ಎಂದು ಕೂಗಿದ ಲಕ್ಷ್ಮಣ. ಲಕ್ಷ್ಮಣಣ್ಣ, ನೀ ಸ್ವಲ್ಪ ಸುಮ್ಮನಿರ್ತೀಯಾ? ಮೇಲಿಟ್ಟಿರೋನು ಯಾರು, ನೀನೋ ನಾನೋ ಎಂದು ಮಂದಣ್ಣ ಗೆಳೆಯನ ಎಚ್ಚರಿಕೆಯನ್ನು ಅಲಕ್ಷಿಸಿದ. ಮಂದಣ್ಣ ಮೇಲೆ ತಲುಪಿ ಹುಡುಕಾಡಿ ಯಾವುದೋ ಒಂದು ಟಿನ್ನಿನ ಜುಟ್ಟು ಹಿಡಿದು ಎಳೆದೊಡನೆಯೇ ಆ ಸಿಮೆಎಣ್ಣೆ ಟಿನ್ನುಗಳ ದಿಣ್ಣೆಯ ಒಂದು ಪಾರ್ಶ್ವ ಅಲ್ಲಾಡತೊಡಗಿತು. ಮಂದಣ್ಣನ ಕಣ್ಣುಗಳಲ್ಲಿ ಗಾಬರಿ ಕಂಡಿತು. ಅವನು ಜಾಗರೂಕತೆ ವಹಿಸುವುದರೊಳಗೆ ಗಡಬಡ ಎಂದು ಹಿಮಪಾತವಾದಂತೆ ಒಂದು ಪಾರ್ಶ್ವದ ಟಿನ್ಗಳು ಕುಸಿಯತೊಡಗಿದವು. ಮಂದಣ್ಣ ಕ್ಷಣ ಮಾತ್ರದಲ್ಲಿ ಟಿನ್ ಹಿಡಿದುಕೊಂಡು ಜಾರಿ ನೆಲಕ್ಕೆ ಬಿದ್ದ. ನಾನು ಗಾಬರಿಯಾಗಿ ಉರುಳುತ್ತಿರುವ ಟಿನ್ಗಳನ್ನು ಆತು ಹಿಡಿಯಲು ಹೋದೆ. ಸಾರ್, ಹೋಗ್ಬೇಡಿ, ಬನ್ನಿ ಇತ್ಲಾಗಿ ಎಂದು ಲಕ್ಷ್ಮಣ ಹಿಂದಿನಿಂದ ಗಟ್ಟಿಯಾಗಿ ಕೂಯ್ದ. ಏನು ಪರವಾಗಿಲ್ಲ, ಎಲ್ಲ ಡಬ್ಬಿಗೂ ಬೆಸಿಗೆ ಹಾಕಿದ್ದೀವಿ, ಎತ್ತಿಡ್ತೀವಿ. ಡಬ್ಬಿ ಕಾಲಿನ ಮೇಲೆ ಬಿದ್ದರೆ ಕಷ್ಟ, ಕಬ್ಣ ಇದ್ದಂಗಿರ್ತವೆ ಎಂದು ಹೇಳಿ ಮಂದಣ್ಣ ಕಡೆ ತಿರುಗಿ, ಈ ಅಲ್ಕ ನನ್ನ ಮಗ ಹೇಳಿದ ಮಾತೊಂದನ್ನು ಕೇಳಲ್ಲ ಎಂದು ಬೈದ. ಮಂದಣ್ಣನಿಗೆ ಅವಮಾನವಾದಂತಾಯಿತು. ನಾನು ಕೈ ನೀಡಿದೆ. ಮಂದಣ್ಣ ಜೇನಿನ ಟಿನ್ ತೆಗೆದು ಕೈಗೆ ಕೊಟ್ಟ.
ಸತ್ಯವಾಗಿಯೂ ಆ ಟಿನ್ ಜೇನು ಕಲ್ಲುಗುಂಡಿನಂತೆ ತೂಕವಾಗಿತ್ತು. ಅದನ್ನು ಒಯ್ದು ನನ್ನ 40 ವರ್ಷ ಹಳೆಯದಾದ ಜೀಪಿನ ಮೇಲಿರಿಸಿದಾಗ ಅದರ ಸ್ಪ್ರಿಂಗ್ ಬ್ಲೇಡ್ಗಳು ಕಿರ್ರ್ ಎಂದವು.